ಚಿನ್ನ ಆಗೋಯ್ತು ಬೇಳೆ ಮೇಳ ಸೇರಾಯ್ತು ಕಾಸು ಕಾಟ ಆಗೋಯ್ತು ಚಿನ್ನ ದೇಶ ಬಿಟ್ಟೋಯ್ತು ತಾಯಿಯ ಆನೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ ಮೂಟೆ ರೊಕ್ಕ ಕೊಟ್ಟರು ಬೊಗಸೆ ಧವಸ ಬರದಿ ಕಾಲ ಆ ಕಾಲ ಅಸಲಿ ಈ ಕಾಲ ನಕಲಿ ಆ ಕಾಲ ಅಸಲಿ ಈ ಕಾಲ ನಕಲಿ ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು ಲೋಕಕ್ಕೆ ಪ್ರಳಯ ಆಗುತ್ತೈತು ನವಿಲೇನು ಕುಣಿಬೇಕು ಕೋಗಿಲೆಯು ಹಾಡಬೇಕು ಅಪ್ಪನೂ ದುಡಿಬೇಕು ಅವ್ವನೂ ಹಡಿಬೇಕು ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು ಲೋಕಕ್ಕೆ ಪ್ರಳಯ ಆಗುತ್ತೈತು. ಏನ್ ಕಾಲೋ ಏನು ರೀ, ಒಂದ್ 500 ರೂಪಾಯಿ ಸಂತಿ ತಗೊಂಡು ಹೋದ್ರು ಒಂದ್ ಕೈ ಚೀಲ ಸಂತಿ ಬರೋದಿಲ್ಲ ಈಗಿನ ದಿನದಾಗ. ಮೊದಲೆಲ್ಲ ನಾವು ಸಣ್ಣವ್ರಿದ್ದಾಗ ನಮ್ಮ ಅವ್ವ ಅದು ಒಂದ್ 50 ರೂಪಾಯಿ ಸಂತಿ ಮಾಡ್ಕೊಂಡ್ ಬಂದ್ರ 2 ಕೈ ಚೀಲ ತುಂಬ್ಕೊಂಡ್ ಬರ್ತಿದ್ರಿ. ಮತ್ ಬಜಿ ಚುಮ್ಮರಿ ಖಾರ್ದಾನಿ ಆಮೇಲೆ ನಮ್ಗೆ ಏನ್ರ ತಿನ್ನಾಕ ಹಣ್ಣು ಬಿಸ್ಕಿಟು ಬಟ್ರು ಅಂತ ಹೇಳಿ ನಮ್ಗೆಲ್ಲ ತಿನ್ನಿಸ್ ತಗೊಂಡ್ ಬಂದ್ರೂ 100 ರೂಪಾಯಿದಾಗ ಎಲ್ಲ ಸಂತೆ ಆಗಿ ಹೋಗ್ಬಿಡ್ತಿತ್ತು. ಈಗ 500 ರೂಪಾಯಿ ಅಲ್ಲ, 1000 ರೂಪಾಯಿ ಇದ್ರೂ ಕಮ್ಮಿನ ರೀ. ಇನ್ನು ಬಂಗಾರದ ರೇಟ್ ಅಂತೂ ಕೇಳಾಕ ಹೋಗಂಗಿಲ್ಲ. ದಿನದಿನಕ್ಕ ಹಂಗ ಏರ್ಕೋ ಅಂತಾನೆ ಹೊಂಟ್ಬಿಟ್ಟತಿ. ಹಂಗಾರ ಎಲ್ಲ ಬಡಬಗ್ಗರಿಗೆ ನಮ್ಮಂತವ್ರಿಗೆಲ್ಲ ಎಲ್ಲಿ ತಗೋಕಾಗಬೇಕು ಏನೋ. ದೊಡ್ಡ ದೊಡ್ಡ ಶ್ರೀಮಂತರಟ್ಟು ಬಂಗಾರ ಜೋಡ್ನಿ ಹಾಕೊಂಡು ಅಡ್ಡಾಡೋದನ್ನ ನಾವು ಕಣ್ ತುಂಬ ನೋಡ್ಬೇಕು ಅಷ್ಟೇ ರೀ. ಸರಿ ಮಾತಾಡ್ಕೊತ ಕುಂತ್ರೆ ಹಂಗೆ ಟೈಮ್ ಹೋದದ್ದೇ ಗೊತ್ತಾಗೋದಿಲ್ರಿ. ಸಂಜೆ ಆಗಕ್ಕಂತೂ ಇನ್ನು ಬಾಗ್ಲ ಕಸ ಹೊಡೆದು ನೀರು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿಬೇಕು. ಅತ್ತಿ ಒಬ್ರು ಮಕ್ಕೊಂದ ಬಿಟ್ಟಾರೆ, ಯಾಕೋ ತಲೆನೂ ಸಾತಂತ ಅವ್ರ ನೆವಿಷ ಚಹಾ ಅದು ಮಾಡಿಕೊಡ್ತೇನಂತ್ರಿ. ಮತ್ತು ನಾವು 3 ದಿನ ಆಗಿತ್ರಿ ವಿಡಿಯೋ ಮಾಡಿರ್ಕಿಲ್ಲ, ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ. ಬರೇ ಇದನ್ನ ಕೇಳೋದಾತ್ ಗಿರಿಜಕ್ಕ ನಿನ್ನ ಕತಿ ಯಾವಾಗ ಚಂದಗೆ ವಿಡಿಯೋ ಮಾಡ್ತೀವಿ ಅಂತ ಅಂತಿರ್ಬೋದ್ರಿ. ನೀವು ಏನು ಮಾಡೋದ್ರಿ, ದಿನ ಮಾಡಬೇಕು ಅಂತಾನೆ ಅನ್ಕೋತೇನಿ. ಆದ್ರೆ ಪರಿಸ್ಥಿತಿನ ಹಂಗೆ ಬಂದ್ಬಿಡ್ತಾವೆ ನೋಡ್ರಿ. ನನ್ನ ಮಗಳಿಗೆ 3 ದಿನದಿಂದ ಜ್ವರ ಭಾಳ ಇದ್ದು ರೀ. ಏನು ಮಾಡಿರೋ ಇಲ್ಲಿ ತೋರಿಸಿರ ಕಮ್ಮಿ ಆಗಲೇ ಇಲ್ಲ. ನಾವು ಒಂದು ಹಳ್ಳಿ ಒಳಗಿರ್ತೇವೆ ರೀ. ಮತ್ತು ಬೆಳಗ್ಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸಿದಾಗ ಅವಾಗ ಕಮ್ಮಿ ಆತ್ರಿ. ಮನ್ಯಾಗ ಸಣ್ಣ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಕೈಕಾಲ ಆಡಂಗಿಲ್ಲ ರೀ. ಇನ್ನೂ ದೊಡ್ಡವ್ರು ಏನೋ ಆದ್ರೆ ಸ್ವಲ್ಪ ತಡ್ಕೋತೇವಿ, ಆದ್ರೆ ಸಣ್ಣ ಮಕ್ಕಳು ತಡ ಇಲ್ದನ ಸುಸ್ತಾಗಿಬಿಡ್ತಾರೆ ರೀ. ಹಾಗಾಗಿ ಸ್ವಲ್ಪ ಹೆದರಿ ನಂಗೆ ವಿಡಿಯೋ ಮಾಡೋಕೆ ಮನಸ್ಸನ್ನ ಆಗಲಿಲ್ಲ ರೀ. ನೀವು ಎಲ್ಲರೂ ರೀ, ಬ್ಯಾಸಿಗೆ ಭಾಳ ಐತಿ ಪಾಪ ಸಣ್ಣ ಮಕ್ಕಳಿಗೆ ಆಗಾಗ ನೀರು ಜ್ಯೂಸು ಅಂತ ಹೇಳಿ ಕೊಟ್ಕೊಂತ ಅವ್ರನ್ನ ಆದಷ್ಟು ಕೇರ್ ತಗೋರಿ. ಯಾಕಂದ್ರೆ ಬಿಸಿಲಿಗೆ ಪಾಪ ಅವಕ್ಕೆ ಭಾಳ ತ್ರಾಸ ಆಕೈತಿ. ಇಷ್ಟರಿ ಹೇಳೋದು, ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ. ಇನ್ಮೇಲೆ ಈ ಚಾನಲ್ಗಂತೂ ನಾನು ಪ್ರತಿದಿನ ವಿಡಿಯೋನ ತಪ್ಪದ್ಲೇ ಹಾಕ್ತೇನೆ. ಇಷ್ಟರಿ ಕೇಳ್ಕೊಳ್ಳೋದು. ಬರೀ ಕತೆ ಚಾಲೋ ಮಾಡೋಣಂತ. ಗಿರ್ಜಕ್ಕ ಜೋಳ ಹಸ್ ಮಾಡಕತ್ತಿ ಅನ್ವಾ? ಕಲ್ಲವಕರಿ ಬರೀ ಕಲ್ಲವಕರಿ ಕುಂದ್ರ ಬರ್ರಿ. ಜಾತ್ರೆ ತಯಾರಿ ಜೋರು ನಡೆದತ್ ಬಿಡಂಗಾರ. ಜೋಳದು ಎಲ್ಲ ಹಸ ಅದು ನಿಮ್ಮ. ನಾ ಇನ್ನ ಜೋಳ ಹಸ್ ಮಾಡಬೇಕು, ನಾನು ಗಿರ್ನಿಗೆ ಹಾಕಿಸ್ಕೊಂಡ್ಬರ್ಬೇಕು. ನನ್ನೂ ಕೆಲಸ ಭಾಳ ಅದ ಒಂದಾರ. ಹೌದ್ರಿ, ಮತ್ತೆ ಎಲ್ಲ ಅವಾಗ ಕಾಲಾಗ ಅಂದ್ರೆ ಎಲ್ಲಿ ಮಾಡ್ಕೋಕೈತ್ರಿ. ಅದಕ್ಕೆ ಒಂದೊಂದ ಮಾಡ್ಕೊಂಡ್ರಾತಂತ ಮಾಡಕತ್ತೇವ್ ನೋಡ್ರಿ. ಆತವ, ನಾನು ಇವತ್ತ ಒಂದಿನ ಹೋಗ್ಲಿ, ನಾಳೆ ಬೆಳಿಗ್ಗೆ ಎದ್ದಕ್ಕೆ ಅಡ್ಗಿ ಕೆಲಸ ಮುಗಿಸಿ ಮೊದಲು ಜೋಳ ಹಸ್ ಮಾಡಿ ತೆಗೆದು ಬಿಡ್ತಾನಂತ. ನಾಳೆ ಸಂಜೆ ಮುಂದೆ ಗಿರ್ನಿಗೆ ಹೋಗಿ ಬರೋಣ ಹಂಗಾರ. ಹ್ಞೂ ರೀ, ನಾಳೆ ಹಂಗಾರ ನಾನು ಗೋಧಿ ಹಸ್ ಮಾಡ್ಕೋತೇನಿ. 2 ಜೋಳ ಗೋಧಿ ತಗೊಂಡ ಹೋಗಿ ಬರೋಣ ತಗೋರಿ. ಗಿರ್ಜಕ್ಕ ಕಮಲವಕ್ಕಿ ಏನ್ ಮಾಡಕತ್ತಾಳವ? ಅತ್ತೆಯರ್ರಿ ಯಾಕೋ ಮುಂಜಾನಿಂದ ತಲೆನೋವು ಅಂತ ಮಕ್ಕೊಂದ ಬಿಟ್ಟಾರ್ರಿ ಕಲ್ಲವಕ್ಕರಿ. ಏನ ತಲೆನೋವು ಅನ್ನಕತ್ತಿದ್ಲ? ಹ್ಞೂನ್ರಿವ, ನಾನು ಎಬ್ಬಿ ಸಾಕಾತ್ರಿ. ಅತ್ತಿರಿ ಚಾರ ಕುಡೀರಿ, ಏನಾರ ತಿನ್ರಿ, ಊಟ ಮಾಡ್ರಿ ಅಂತ 3-4 ಸಲ ಎಬ್ಸೀನ್ರಿ ನಾನು. ಅವ್ರು ಯಾಕೋ ನಂಗೇನು ಸೊಗಸಿಲ್ ಗಿರ್ಜಕ್ಕ, ಇದೊಂದಿನ ಬಿಟ್ಟು ಬಿಡುವ ನನ್ನ, ಒಂದು ಸ್ವಲ್ಪ ಮಕ್ಕೊಂಡಿವತ್ತೇನೋ ಅಂತ ಹೇಳಿ ಯಾಕೋ ಕೊಲೆದಾಗ ಮಕ್ಕೊಂದ ಬಿಟ್ಟಾರ ನೋಡ್ರಿ. ಅಯ್ಯ ಹೌದವ, ಒಂದಿಟ್ಟು ಚಾನಾರ ಮಾಡಿಕೊಡ್ಬೇಕು ಇಲ್ಲೋ? ಕೇಳೀನ್ರಿ ಕಲ್ಲವಕ್ಕರಿ, ಆದ್ರೂ ಯಾಕೋ ಒಲ್ಲೆ ಅನ್ನಕತ್ತಾರು. ಈಗ ಇನ್ನು ಸಂಜೆ ಆತಲ್ಲ, ಹೆಂಗಾರ ಮಾಡೇ ಅವ್ರಿಗೊಂದು ಕಪ್ ಚಹಾ ಮಾಡಿ ಕೊಟ್ಕಾರ. ಒಂದು ಎಲ್ಲಿ ಶೆಟ್ರ್ ಅಂಗಡಿಯಾಗ ಹೋಗಿ ಗುಳಿಗಿನಾರ ತಗೊಂಡ್ ಬರ್ತೇನ್ರಿ. ಗುಳಿಗಿಯಾರ ತಗೊಂಡ್ರಂದ್ರೆ ಕಮ್ಮಕ್ಕತ್ತೇವ ಏನೋ. ಆಕಿಗೆ ಗುಳಿಗಿ ಕಮ್ಮಾಗುತ್ತಲ್ಲೇನೋ ಅಲ್ಲಲ್ವ ತಂಗಿ? ಏನ್ರಿ ಕಲ್ಲವಕ್ಕರಿ? ಏನಿಲ್ಲ ಅಲ್ಲ, ಮುಖ ಸಪ್ ಮಾಡ್ಕೊಂಡ ಏನೋ ಅಂದಂಗ ಆತ್ರಿ ನೀವು. ಮತ್ತ ಅತ್ತೆಯರ್ ನೋಡ್ರ ಬೆಳಿಗ್ಗೆ ಮೀಟಿಂಗ್ ಹೋಗಿ ಬಂದಾಗಿಂದ ಮಕ್ಕೊಂಡ ಬಿಟ್ಟಾರ್ರಿ, ಮೈಯಾಗ ಆರಾಮಿಲ್ಲ ಅಂತ ಹೇಳಿ. ಮತ್ತ ಅಲ್ಲೇನ್ರ ನೀವು ಅವರು ಜಗಳಾದು ಮಾಡಿರೇನ್ರಿ? ಮತ್ತ ಇಲ್ಲವಾ ಗಿರಿಜಕ್ಕ, ನಾ ಏನ್ ಜಗಳ ಮಾಡಿಲ್ಲ. ಮತ್ತೆ ಯಾಕ್ರಿ
ಮೀಟಿಂಗ್ ಹೋಗುವಾಗ ಅಷ್ಟ ಚಲೋತಾಗಿ ಮಾತಾಡ್ಕೊಂತ ಹೋದವ್ರ ಅತ್ತಿಯರು ಅಲ್ಲಿಂದ ಬಂದಾಗಿಂದ ಗಪ್ಪಗಡದ್ ಮಕ್ಕೊಂಡ ಬಿಟ್ಟಾರಲ್ರಿ. ಬರೇ ತಲೆನೋವು ಇದ್ರ ಅವ್ರು ಹಿಂಗ್ ಮಾಡೋಲ್ರಿ. ಗಿರ್ಜಕ್ಕ ಅದನ್ನ ಮಾಡ್ಕೊಂಡ್ ಬಾ, ಗಿರ್ಜಕ್ಕ ಚಾ ಮಾಡ್ಕೊಂಡ್ ಬಾ, ಗಿರ್ಜಕ್ಕ ಉಪ್ಪಿಟ್ಟು ಮಾಡ್ಕೊಡು, ಚುಮ್ಮರಿ ಮಾಡ್ಕೊಡು ಅಂತ ಕೇಳಿ ಮಾಡಿಸ್ಕೊಂಡ್ ತಿಂದ ಗುಳಿಗೆ ತಗೊಂಡ್ ಮಕ್ಕೋತಾರ್ರಿ ಅವ್ರ. ಅಂತವ್ರು ಇವತ್ತೇನ್ ಕೇಳಕ್ ಹೋದ್ರುನು ಇದನ್ನೊಲ್ಲಿ ಅನ್ನಕತ್ತಾರ್ರಿ. ಅದಕ್ಕೆ ನನಗೇನೋ ಡೌಟ್ ಬರಾಕತ್ತೈತಿ ನೋಡ್ರಿ. ಅವ್ರಿಗೆ ಕರೆ ತಲೆನೋವಲ್ಲ, ಏನೋ ಮನಸ್ಸಿಗೇನ ಬೇಜಾರಾಗೈತಿ ಅನ್ಸಕತ್ತೈತ್ರಿ ನನಗ. ಏನಾತು ಕರೆ ಹೇಳ್ರಿ ಕಲವಕಾರ, ಎದ್ರ ಸಂಬಂಧ ಬಡ್ದಾಡ್ರಿ? ಏನ್ರಿವಾ ನಿಮ್ ಸಂಬಂಧರ ಸಾಕಾಗಿ ಹೋಗೈತ್ರಿ. ಅಲ್ಲ ಗೆಳತಾರು ಅಂತೀರಿ, ಹಿಂಗ್ ಬಡ್ದಾಡ್ತೀರಿ, ಹಿಂಗ್ ಕೂಡುದ ಕರೆ, ಇಬ್ರು ಜೀವದ ಗೆಳತಾರ ಕರೆ, ಅದಕ್ಕ ಬಡ್ದಾಡ್ಬೇಕು ಯಾಕ? ಇಲ್ಲವಾ ಗಿರ್ಜಕ್ಕ, ನಾ ಯಾಕೆ ಜಗಳ ಆಡ್ಲಿ ಕಮಲವ್ವಕ್ಕನ್ ಜೋಡಿ? ನಾ ಏನಲ್ಲ ಆಕೆದಾಳಲ್ಲ ಪ್ರೇಮ್ ಮಾಡಿ ನೋಡಿದನ್ನೆಲ್ಲ. ಏನ ಪ್ರೇಮಕ್ರೆ ಅವ್ರೇನಂದ್ರಿ ಅತ್ತಿಗೆ? ಏನಿಲ್ಲವಾ, ಸಂಘದ ಸಾಲ ನನಗ್ ಬೇಕು ನಿನಗ್ ಬೇಕಂತ ಬಡ್ದಾಡಕತ್ತಿದ್ರ. ಅವಾಗ ಕಮಲವ್ವಕ್ಕ ನನ್ನ ಹೆಸರು ಹಿಡ್ಕೊಂಡು ಹೇಳಿವ, ಕಲ್ಲವ್ವಕ್ಕಗ ಒಂದ್ ಸಾಲ ಕೊಡಿಸ್ತಾನಂತೆ. ಅದಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಬಿತ್ತ ಹಂಗ್ ಮಾತಾಡಿರ. ಅದನ್ನ ನಿಮ್ಮ ಅತ್ತಿ ತಲೆ ಹಿಡ್ಕೊಂಡ್ಕಾರ ಕುಂತಾಳ ನೋಡು. ಕಲವಕ್ಕರ ಯಾರಾರ ಏನ್ರ ಅಂದ್ರ ಅವ್ರನ್ನಲ್ಲೇ ಜಾಡಿಸ್ತಾರ, ಅದನ್ನಲ್ಲೇ ಜಗಳ ಮುಗಿಸ್ ಬರ್ತಾರ ಅತ್ತಿಯರು. ಅಂತದ್ರಾಗ ಹಿಂಗ್ ಮನಸ್ಸಿಗೆ ಹಿಡ್ಕೊಂಡ್ ಕುಂದ್ರುವಂತದ್ದು ಏನಂದ್ರಿ ಪ್ರೇಮಕ್ಕ? ಅದೇನೇವ ಅದ್ರ ಮಾತ ಹಂಗ ಅಲ್ಲ ಕಮಲವ್ವಕ್ಕ. ನನ್ನ ಹೆಸರು ಹೇಳೋರಾಗ ನಿನಗೇನ ಮನಿಗ್ ಬರೋರಿಲ್ಲ ಹೋಗೋರಿಲ್ಲ, ನಿನಗೇನ್ ಗೊತ್ತೈತಿ ಕಮಲವ್ವಕ್ಕ? ಖರ್ಚಾ ಮಟ್ಟಿ ಮನಿಗ್ ಮಗಳು ಇದ್ದಾಕ ಒಬ್ಬಾಕಿ ಬರೋದಿಲ್ಲ, ಬೀಗರು ಬಿದ್ರು ಬಂದಾರೆಟ್ಟು ಹೋದಾರೆಟ್ಟು. ನಮ್ದು ಹಂಗಿಲ್ವಾ, ನಮ್ಮ ಮನೆಗೆ ಹೆಣ್ಮಕ್ಳು ಮಂದಿ ಮಕ್ಕಳು ಬೀಗರು ಅಂತ ಹೇಳಿ ಬಾಳ ಮಂದಿ ಬರ್ತತಿ, ನಮಗ ಸಾಲ್ ಬೇಕು ಅಂದ್ಲ. ತಗೋ ಕಮಲವ್ವಕ್ಕ ಅದನ್ನ ತಲೆಯಾಗ ಹಿಡ್ಕೊಂಡ್ ಕುಂತ್ಬಿಟ್ಟ. ನನ್ನ ಮಗಳ ಮನಿಗ್ ಬರುದು ಹೋಗುದು ಮಾಡ್ಕೊಂತ ಚಂದಗೆ ಇದ್ದಿದ್ರ ನನಗೆ ಯಾಕೆ ಹಿಂಗೆ ಯಾರ ಮಾತಾಡೋ ಪರಿಸ್ಥಿತಿ ಬರ್ತಿತ್ತು ಅಂದ್ಲ ಅಂತ ಹೇಳಿ ಅದನ್ನ ತಲೆಯಾಗ ಹಿಡ್ಕೊಂಡ ಕುಂತ್ಬಿಟ್ಟ ನೋಡುವ. ಏನ್ ಮಾಡುದು? ಹಿಂಗಂದ್ಲಂದ್ರೆ ಏಕೆ? ಒಟ್ಟ ಹೆಣ್ಮಕ್ಳು ದೊಡ್ಡ ಗದ್ಲ ಸೋಸವ್ರು ನೋಡ್ರಿ. ತಮ್ಮ ಮನಿದಷ್ಟು ಎಲ್ಲ ನೋಡ್ಕೊಂಡ್ಕಾರ ಒಟ್ಟ ಇರುದಿಲ್ಲ ಮಂದಿ. ಬರೇ ಮಂದಿ ಮನಿ ಸುದ್ದಿ ಅಂದ್ರ ಬೇಕೆಲ್ಲರಿಗೂ. ನಮ್ಮ ಮನಿ ಹೆಣ್ಮಗಳ ನಮ್ಮ ಮನಿಗ್ ಬರವಾರ ರೇಟು ಬಿಡವಾರ ರೇಟು. ಅವ್ರಿಗೆ ಎದಕ್ ಬೇಕು? ತಮ್ದಟ್ ಏನ್ ಅವಶ್ಯಕತೆ ಇರ್ತೈತೆ ಅದನ್ನಟ್ ಮಾತಾಡ್ರ ಮುಗಿದು ಹೋಗ್ಬಿಡ್ತೈತಿ. ಅಲ್ಲ ಈಗ ಹಂಗ್ ಮಾತಾಡಿ ಕಳಿಸ್ಕದಕ್ಕನ ಅತ್ತಿಯರು ಪಾಪ ಮುಂಜಾನೆಯಿಂದ ಊಟ ಮಾಡಿಲ್ಲ ಏನಿಲ್ಲ, ಗಪ್ಪನ ಮಕ್ಕೊಂಡ್ಬಿಟ್ಟಾರ್ರಿ. ಏನ್ ಮಾಡುದ್ರಿ ಕಲ್ಲವಕ್ಕರಿ ಈಗ್ರಿ? ಅದನವ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ. ಕಮಲವ್ವಕ್ಕನ ಮಕ ನೋಡಿ ಒಂಥರ ಅನಿಸ್ಬಿಡ್ತ. ಅದಕ್ಕೆ ಏನ್ ಮಾಡತಾಳ ನೋಡ್ಬೇಕಂತ ಬನ್ನಿ. ಇನ್ನ ಮಕ್ಕೊಂಡಾಳು ಅನ್ನಕತ್ತಿಯಲ್ಲ? ಹೌದ್ರಿ ಕಲ್ಲವಕ್ಕರಿ, ನೀವರ ಬರ್ರಿ ಹಂಗಾರ ಒಂದ್ ಸ್ವಲ್ಪ ಅವ್ರಿಗೆ ಸಮಾಧಾನ ಹೇಳಂದ್ರಿ. ನಾನು ಅಲ್ಲೇ ಸಮಾಧಾನ ಮಾಡಕ್ ನೋಡಿನ್ವಾ, ಆಕೆ ಸಮಾಧಾನ ಆಗ್ಲಿಲ್ಲ. ಹೆಂಗ್ ಸಮಾಧಾನ ಕತ್ ಹೇಳಿ ಗಿರ್ಜಕ್ಕ? ಹೊಟ್ಟ ಹೆತ್ತ ಸಾಕಿದ ಮಕ್ಕಳು ತನ್ನ ಮುಂದೆ ಇದ್ರ ಅದು ತಂದೆ ತಾಯಿಗೆ ಒಂದ್ ಜಗತ್ತನ್ನ ನಮ್ಮ ಮುಂದೆ ಇದ್ದಂಗವ. ಮಕ್ಕಳು ನಮ್ಮನ್ ಬಿಟ್ಟು ಎಲ್ಲೋ ಕೆಲ್ಸದ ಮೇಲೆ ದೂರ ಅದಾರು, ಮದುವೆ ಮಾಡಿಕೊಟ್ಟು ದೂರ ಅದಾವು ಅಂದ್ರ ನಮ್ಮ ಮನಸ್ನಾಗ ಇರ್ತಾರ. ಅಂತದ್ರಾಗ ಹಿಂಗ್ ಜಗಳ ಮಾಡಿ ಮಾತು ಬಿಟ್ಟಾರು, ಬರುದಿಲ್ಲ ಮನಿಗೆ ಹೋಗುದಿಲ್ಲ ಅಂದ್ರ ಒಂದ್ ಕಳ್ಳನ ಕಿತ್ತ ಹೊರಗೆ ಹೋಗ್ದಂಗ ಆಗಿರ್ತೈತೆ ಅಕ್ಕಿಗೂ. ಅಕ್ಕಿಗೆ ಬೇಜಾರ, ನಮ್ಮ ಮಾತಿನಿಂದ ಸಮಾಧಾನ ಆಗುದಿಲ್ಲ. ನಾವು ಮಾತಾಡೇ ಏನು ಉಪಯೋಗ ಇಲ್ಲ. ನೋಡೋನು ಏನಾಕತ್ತೋ ಮುಂದೆ ನೋಡ್ರತಂತ. ಈಗ ನಿಮ್ಮ ಅತ್ತಿನ ಟೇಬಿಸೆ ಚಾ ಕೊಡು. ನೀ ಏನಿದು ಸುದ್ದಿ ಅದು ಕೇಳಬೇಡ ಗಿರ್ಜಕ್ಕ. ಅಕ್ಕಿ ಸುಳ್ಳ, ಅಕ್ಕಿ ಮನಸ್ಸಿಗೆ ಯಾಕೆ ಬೇಸರ ಮಾಡೋದು? ಹೌದೌದ್ರಿ, ಮೊದ್ಲ ಗೊತ್ತಿದ್ದದನ್ನ ಹೊಳ್ಳೆ ಅವ್ರನ್ನ ಕೇಳಿ ಅವ್ರ ಮನಸ್ಸಿಗಾರ ಯಾಕೆ ಬೇಸರ ಮಾಡೋದು? ನನಗೇನು ಗೊತ್ತಿಲ್ಲರಂಗನ ನಾನು ಅವ್ರನ್ನ ಮಾತಾಡ್ಸ್ಕೊಂತ ಉಳಿತೇನೆ ತಗೋರಿ. ತಾವ ಮರಿತಾರ್ರಿ, ಮತ್ತೇನು ಮಾಡೋದು? ಸರಿ ತಗೋವ, ನೀನು ಹೋಗಿ ಆಕಿಗೆ ಚಾ ಮಾಡಿಕೊಡೋಗು. ನಾನು ಇದನ್ನೆಲ್ಲ ಹೇಳೇನಂತ ಆಕಿಗೇನು ಗೊತ್ತಾಗೋದು ಬೇಡ, ನಮ್ಮ ನಡುವೆ ಇರಲಿ. ಹೌದಿಲ್ಲ? ಹ್ಞೂ ರೀ ಕಲವಕ್ಕರಿ, ಅಷ್ಟ ಮಾಡ್ತೇನೆ ತಗೋರಿ.